ನಮಸ್ತೆ ಫ್ರೆಂಡ್ಸ್, ಮನೋಲ್ಲಾಸ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಕುಂಬಳಕಾಯಿ ಹಲ್ವಾ ಮಾಡೋದು ಹೇಗೆ, ಕುಂಬಳಕಾಯಿ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ಇದು ಗಾರ್ಗೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ನೀವು ಸ್ವಲ್ಪ ಬಿಟ್ಟು ನೋಡಿದ್ರಿ ಅಂತ ಅಂದರೆ ಅದು ಏನಾಗಿದೆ ಹೀಗೆ ಪೂರ್ತಿಯಾಗಿ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ದಯವಿಟ್ಟು ಪೂರ್ತಿಯಾಗಿ ನೋಡಿ ನಾನು ಒಂದು ಸಣ್ಣ ಕುಂಬಳಕಾಯಿ ತೊಗೊಂಡಿದ್ದೀನಿ. ಆ ಕುಂಬಳಕಾಯಿನ ಹೆಚ್ಕೋತಾ ಇದ್ದೀನಿ. ಅದನ್ನು ಹೆಚ್ಕೊಂಡು ಸಿಪ್ಪೆನ ತಕ್ಕೋಬೇಕಾಗತ್ತೆ. ಅಂದರೆ ಸಿಪ್ಪೆ ಹರ್ಕೋಬೇಕಾಗತ್ತೆ. ಅದು ಹೆಚ್ಕೊಳ್ಳೋಕ್ಕೆ ಒಂದು ಚಾಕು ತೊಗೊಂಡು ಅದನ್ನು ಪೂರ್ತಿ ಒಂದು ರೌಂಡ್ ಪೂರ್ತಿ ಹೆಚ್ಕೊಳ್ತಾ ಇದ್ದೀನಿ. ಹೆಚ್ಕೊಂಡ್ಬಿಟ್ಟು ಅದರಲ್ಲಿರ್ತಕ್ಕಂಥ ಬೀಜ ಮತ್ತು ಈ ಥರ ಬೀಜ ಎಲ್ಲ ಇದೆ ನೋಡಿ. ಬೀಜ ಮತ್ತು ಅದರಲ್ಲಿರ್ತಕ್ಕಂಥ ನಾರ್ ಥರ ಪದಾರ್ಥ ಇದೆಯಲ್ಲ ಅದನ್ನೆಲ್ಲ ತಕ್ಕೋಬೇಕಾಗತ್ತೆ. ಅದನ್ನೆಲ್ಲ ತಕ್ಕೊತಿದ್ದೀನಿ ನೋಡಿ. ಅದನ್ನೆಲ್ಲ ತಕ್ಕೊಂಡ್ಬಿಟ್ಟು ಪೂರ್ತಿ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಆ ಬೀಜನೆಲ್ಲ ತಗೊಂಡು ಆ ನಾರೆಲ್ಲ ತಗೊಂಡು ಆ ಬೀಜನ ನೀವು ಒಣಗಿಸ್ಕೊಂಡು ಬೇಕಾದ್ರೆ ಹುರ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಆ ಬೀಜ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಆ ಬೀಜನೆಲ್ಲ ತಗೊಂಡ್ಬಿಟ್ಟು ಅದನ್ನು 4 ಭಾಗದಾಗಿ ಕಟ್ ಮಾಡಿದೆ. 4 ಭಾಗ ಕಟ್ ಮಾಡಿ ಮೇಲಿನ ಸಿಪ್ಪೆನೆಲ್ಲ ಎರ್ಕೋಬೇಕು. ಮೇಲಿನ ಸಿಪ್ಪೆನೆಲ್ಲ ಎರ್ದಿಟ್ಕೊಂಡಿದ್ದೆ ನಾನು. ಮೇಲಿನ ಸಿಪ್ಪೆನೆಲ್ಲ ಎರ್ಕೊಂಡು ಈ ಥರ ತುರಿಮಣಿಯಲ್ಲಿ ತುರ್ಕೋಬೇಕು. ನೋಡಿ ತುರಿದಿಟ್ಕೊಂಡಿದ್ದೀನಿ. ಈ ಥರ ತುರಿಮಣಿಯಲ್ಲಿ ತುರಿದಿಟ್ಕೊಂಡಿರೋದನ್ನ ಏನು ಮಾಡಬೇಕು ಅಂದರೆ ಒಂದು ಬಾಣಲಿ ತೊಗೋಬೇಕು. ಒಂದು ಕಡಾಯಿ ಥರ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ ನಾನು ಆಲ್ರೆಡಿ. ನಾನು GRB ತುಪ್ಪ ಯೂಸ್ ಮಾಡಿದ್ದೀನಿ. ಆಲ್ರೆಡಿ ತುಪ್ಪ ಹಾಕಿದ್ದೀನಿ ನೋಡಿ. ತುಪ್ಪ ಕಾಯ್ತಾ ಇದೆ. ಇನ್ನೂ ಸ್ವಲ್ಪ ತುಪ್ಪ ನೋಡಿ, GRB ತುಪ್ಪ ಇನ್ನೂ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪನ ಹಾಕ್ಬಿಟ್ಟು ನಾವು ತುರ್ಕೊಂಡಿರ್ತಕ್ಕಂಥ ಕುಂಬಳಕಾಯಿನೂ ಸಹ ಅದಕ್ಕೆ ಹಾಕಬೇಕಾಗತ್ತೆ. ತುರ್ಕೊಂಡಿರೋ ಕುಂಬಳಕಾಯಿನೂ ಹಾಕ್ಬಿಟ್ಟು ಅದನ್ನೇನು ಮಾಡಬೇಕು, ಚೆನ್ನಾಗೆ ತುಪ್ಪ ಕಾದಾದ್ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದು ಹಾಕಿದ್ಮೇಲೆ ಚೆನ್ನಾಗಿ ಗೋಲಿಸ್ಬೇಕು ಕೈ ಬಿಡ್ದಲೆ, ಇಲ್ಲಾಂದರೆ ತಳ ಹೊತ್ತುತ್ತೆ. ಚೆನ್ನಾಗೆ ಗೋಲಿಸ್ಬೇಕು. ಕೈ ಬಿಡ್ಲಿಲ್ಲಂಗೆ ಚೆನ್ನಾಗೆ ಗೂರಾಡ್ತಾನೆ ಇರಬೇಕಾಗತ್ತೆ. ಚೆನ್ನಾಗಿ ಗೂರಾಡ್ಬೇಕು ಅದನ್ನು. ಅದು ಹೆಂಗೆ ಬರಬೇಕು ಅಂತಂದರೆ ಸ್ವಲ್ಪ ತುಪ್ಪದಲ್ಲೆಲ್ಲ ಕುಂಬಳಕಾಯಿ ಚೆನ್ನಾಗಿ ಬೇಯ್ಕೊಳ್ಬೇಕು. ಚೆನ್ನಾಗಿ ಬೇಯೋ ಥರನೇ ಚೆನ್ನಾಗಿ ಗೂರಾಡಬೇಕು. ಇಲ್ಲಾಂದರೆ ತಳ ಹಿಡಿಯುತ್ತೆ. ಗೂರಾಡ್ತಾನೆ ಇರಬೇಕು. ಸ್ವಲ್ಪ ಬಿಟ್ವಿ ಅಂದರೆ ತಳ ಹಿಡಿದ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೀವು ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಂಡ್ರೂ ಸಹ ನಿಮಗೆ ಅದು ಒತ್ತದಂಗೆ ಆಗಿಬಿಡುತ್ತೆ. ಆಮೇಲೆ 1 ಕಪ್ ಬೆಲ್ಲ ತೊಗೋಬೇಕು. 1 ಕಪ್ ಬೆಲ್ಲನ ಹಾಕಬೇಕು. 1 ಕಪ್ ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ ನಾನು. 1 ಕಪ್ ಬೆಲ್ಲ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಗೂರಾಡ್ತಾ ಇರಬೇಕು. ಚೆನ್ನಾಗಿ ಬೆಲ್ಲನೆಲ್ಲ ಅದರೊಳಗಡೆ ಚೆನ್ನಾಗಿ ಹೊಂದ್ಕೊಳ್ಳೋ ಆ ಥರ ಚೆನ್ನಾಗಿ ಗೂರಾಡ್ಕೊಂಡು ಚೆನ್ನಾಗಿ ಗೂರಾಡ್ತಾ ಇರಬೇಕು. ಪೂರ್ತಿ ಚೆನ್ನಾಗಿ ಗೂರಾಡಿದ್ವಿ ಅಂತ ಅಂದರೆ ಅದೇನಾಗುತ್ತೆ, ಬೆಲ್ಲ ಎಲ್ಲ ನೀರು ಹೊಡೆಯುತ್ತೆ. ಬೆಲ್ಲ ಎಲ್ಲ ನೀರು ಹೊಡೆದ್ಬಿಟ್ಟು ಬೆಲ್ಲ ನೀರು ಬಿಟ್ಕೊಳ್ತಾ ಹೋಗುತ್ತೆ. ಅದಕ್ಕೆ ಚೆನ್ನಾಗಿ ಅದು ಬೆಲ್ಲನೂ ಸಹ ಹಾಕಿದ್ಮೇಲೂ ಸಹ ತಳ ಹಿಡಿದಿದ್ದಂಗೆ ಚೆನ್ನಾಗಿ ಗೂರಾಡ್ತಾ ಇರಬೇಕು. ಆವಾಗ ಅದು ನೋಡಿ ನೀರು ಬಿಡ್ತಾ ಇದೆ ಬೆಲ್ಲ ಹೇಗೆ ನೀರು ಬಿಡ್ತಿದೆ ನೋಡಿ. ನಾನು ಏಲಕ್ಕಿ ಪುಡಿನೂ ಹಾಕ್ತಾಯಿದ್ದೀನಿ. ಈಗ ಏಲಕ್ಕಿ ಪುಡಿನೂ ಹಾಕಿದ್ದೀನಿ ಮತ್ತು ಒಣಶುಂಠಿ ಪುಡಿನೂ ಹಾಕಿದ್ದೀನಿ. ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೆ ಅದನ್ನು ಹಾಕಿದೆ. ಒಣಶುಂಠಿ ಪುಡಿನೂ ಹಾಕಿಲ್ಲ, ನೀವು ಬೇಕಾದರೆ ಹಾಕ್ಕೋಬೋದು. ಇದನ್ನು ಚೆನ್ನಾಗೆ ಗೂರಾಡ್ಕೊಳ್ಳಿ. ಅದು ಚೆನ್ನಾಗಿ ಕಥ ಕುದೀತಾ ಇರಬೇಕು. ಚೆನ್ನಾಗಿ ಕಥ ಕುದಿಯಬೇಕಾದ್ರೆ ಏನು ಮಾಡಬೇಕು ನೀವು ನೋಡಿ, ಕುದೀತಾ ಇದೆ. ಈ ಕುದಿಯಬೇಕಾದ್ರೆ ನೀವು ಚೆನ್ನಾಗಿ ಅದು ನೀರೆಲ್ಲ ಬಿಟ್ಕೊಂಡಿರುತ್ತಲ್ಲ, ಅದು ಚೆನ್ನಾಗಿ ಕುದ್ದಾದ್ಮೇಲೆ ಏನು ಮಾಡಬೇಕು, ನೀವು ಗ್ಯಾಸನ್ನು ಸ್ಲೋ ಫ್ಲೇಮಲ್ಲಿ ಸ್ವಲ್ಪ ಕುದಿಸ್ಬೇಕು. ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸಾದ್ಮೇಲೆ ಏನು ಮಾಡ್ತೀರಾ, ಅದಕ್ಕಿಂತ ಆಫ್ ಮಾಡಿಬಿಡ್ಬೇಕು ಗ್ಯಾಸ್ ಆಫ್ ಮಾಡಿಬಿಟ್ಟು 1 ಕಪ್ ಗೋಧಿ ಹಿಟ್ಟು ನಾನು ತೊಗೊಂಡಿದ್ದೀನಿ ನೋಡಿ. ನಾನು ಯಾವ ಕಪ್ಪಲ್ಲಿ ಬೆಲ್ಲ ತೊಗೊಂಡಿದ್ದೋ ಅದೇ ಕಪ್ಪಲ್ಲಿ 1 ಕಪ್ ಪೂರ್ತಿ ಗೋಧಿ ಹಿಟ್ಟು ತೊಗೊಂಡೆ. ಅದನ್ನು ಗ್ಯಾಸ್ ಆಫ್ ಮಾಡಾದ್ಮೇಲೆ ಚೆನ್ನಾಗಿ ಕಲಿಸ್ಬೇಕು. ಈಗ ನಾವು ಮುದ್ದೆಗೆ ಕಲಿಸ್ಕೋತೀವಲ್ಲ, ಮುದ್ದೆ ಮಾಡಬೇಕಾದ್ರೆ ಹಿಟ್ಟು ಹಾಕಿದ್ಮೇಲೆ ಹೆಂಗೆ ಗೂರಾಡ್ಕೊಳ್ತೀವಲ್ಲ ಹಾಗೆ ಚೆನ್ನಾಗಿ ಗೂರಾಡ್ಕೋಬೇಕು. ಒಂಚೂರು ಬಿಡಲಿಲ್ಲಂಗೆ ಅದು ಚೆನ್ನಾಗಿ ಮುದ್ದೆ ಥರ ಬರಬೇಕು. ಹಾಗೆ ನಾವು ಚೆನ್ನಾಗಿ ಗೂರಾಡ್ತಾ ಇರಬೇಕು. ನಿಮಗೆ ಗೋಧಿ ಹಿಟ್ಟು ಇನ್ನೂ ಸ್ವಲ್ಪ ಬೇಕಾದರೆ ಹಾಕ್ಕೋಬೋದು. ಈಗ ತೆಳ್ಳಗಾಯಿತು ಅಂದರೆ ಅದು ಗಟ್ಟಿಗಾಗಬೇಕು. ಗಟ್ಟಿಗೆ ಬರೋ ತನಕನೂ ಒಂಚೂರು ಬಿಡದೆ ಇರೋ ಥರ ಚೆನ್ನಾಗಿ ಗೂರಾಡ್ಕೋಬೇಕು ನೋಡಿ. ಈ ಥರ ಬರಬೇಕು. ಈ ಥರ ನಮಗೆ ಮುಟ್ಟಿದ ತಕ್ಷಣ ಸ್ಮೂತಾಗಿ ಉಂಡೆ ಕಟ್ಟಕ್ಕೆ ಬರೋ ಥರ ಮಾಡಬೇಕು ನೋಡಿ. ಮುಟ್ಟಿದ ತಕ್ಷಣ ಹೇಗೆ ಸ್ಮೂತಾಗಿ ಬಂದಿದೆ, ಈ ಥರ ಚೆನ್ನಾಗಿ ಗೂರಾಡಿದ್ಮೇಲೆ ಈ ಥರ ಸ್ಮೂತಾಗಿ ಬರುತ್ತೆ. ಚೆನ್ನಾಗಿ ಗೂರಾಡ್ಕೊಂಡ್ವಿ ಅಂದರೆ ಆ ಥರ ಸ್ಮೂತಾಗಿ ಬಂದಾಗ ನೀವೇನು ಮಾಡಬೇಕಾಗತ್ತೆ, ಒಂದು ಸ್ವಲ್ಪ ಹೊತ್ತು ಬಿಡ್ಬೋದು. ನಾವು ಆ ಹಿಟ್ಟನ್ನು ಬೇಕಾದರೆ ಒಂದು ಸ್ವಲ್ಪ ಹೊತ್ತು ಆರಿದ್ಮೇಲೆ ಚೆನ್ನಾಗಿ ನಾದ್ಕೊಳ್ಬೋದು ನೋಡಿ. ಹೆಂಗೆ ನಾದಿದ್ರೂ ಬರುತ್ತೆ ಅದು ನೋಡಿ. ಕೈ ಬಿಟ್ಟು ಹೇಗೆ ಬರ್ತಾಯಿದೆ, ಒಳ್ಳೆ ಸ್ಮೂತಾಗಿ ಸ್ವೀಟಿನ ಥರ ಯಾವ ಥರ ಬರ್ತಾಯಿದೆ ಅಂತ ನೋಡ್ಬೋದು. ಆ ಥರ ಬರ್ತಾ ಹೋಗುತ್ತೆ ಅದು. ಆ ಥರ ಬರ್ತಾ ಹೋದಾಗ ನೀವು ಒಂದೊಂದು ಸ್ವಲ್ಪನೇ ಉಂಡೆ ತೊಗೋಬೇಕು. ಸ್ವಲ್ಪ ಉಂಡೆ ತೊಗೊಂಡ್ಬಿಟ್ಟು ಏನು ಮಾಡಬೇಕು, ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ನಾನು. ಎಣ್ಣೆ ಕಾಯಕ್ಕಿಟ್ಟು ಒಂದು ಹೋಲ್ ಮಾಡ್ಬೋದು.
ಓಲ್ ಮಾಡಿಬಿಟ್ಟು ಎಣ್ಣೆ ಒಳಗಡೆ ಕರಿಯೋದಕ್ಕೆ ಹಾಕ್ತಾ ಇದ್ದೀನಿ. ಎಣ್ಣೆ ಒಳಗಡೆ ಬಿಟ್ಟು ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಯಾಕಂದರೆ ನೀವು ತುಂಬ ಜಾಸ್ತಿ ಇಟ್ಕೊಂಡ್ರಿ ಅಂದರೆ ಸೀದ್ ಬಿಡುತ್ತೆ ಅದು. ಮತ್ತು ಮೇಲೆಲ್ಲ ಭಾಳ ಕೆಂಪಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕ್ಲೀನಾಗಿ ಕರ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಕರ್ಕೊಂಡು ಮತ್ತು ಚೆನ್ನಾಗಿ ತಿರುವಾಕಿ. ನೀವು ಚೆನ್ನಾಗಿ ಹಿಟ್ಟಾಕಿ ಚೆನ್ನಾಗಿ ಗೋರಾಡ್ಕೋಬೇಕು. ಇಲ್ಲಾಂದರೆ ಅದೇನಾಗುತ್ತೆ ಅಂಟ್ಕೊಂಡ್ಬಿಡುತ್ತೆ, ಎಣ್ಣೆಗೆ ಬಾಣಲಿಗೆ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ನೀವು ಎಣ್ಣೆ ಕಾದ್ಮೇಲೆ ಹಾಕಿದ್ರೇ ಒಳ್ಳೆಯದು. ಇಲ್ಲಾಂದರೆ ಮತ್ತೆ ನೀವು ಗ್ಯಾಸ್ ಆಫ್ ಮಾಡಿ ಮತ್ತೆ ಎಣ್ಣೆಲಿ ಅದರ ಎಣ್ಣೆ ಜೊತೆ ಆಟ ಆಡಬೇಕಾಗತ್ತೆ. ಅದನ್ನು ತೆಗಿಯೋದಕ್ಕೆ ಬಾಣಲಿಗೆ ಅಂಟ್ಕೊಂಡ್ಬಿಡುತ್ತೆ ಎಣ್ಣೆ ಕಾದಿಲ್ಲ ಅಂತಂದರೆ. ನೋಡಿ ಈ ಥರ ಬರುತ್ತೆ. ಈ ಥರ ನಂದು ಸ್ವಲ್ಪ ಕೆಂಪಾಗಿದೆ, ಭಾಳ ಕೆಂಪಾಯಿತು. ನೀವು ಇನ್ನು ಸ್ವಲ್ಪನೇ ಇದ್ದಂಕಲೇ ತೆಗಿಬೋದು. ನೋಡಿ ಈ ಥರ ಆಗಿದೆ ನೋಡಿ. ಈ ಕಲರ್ ಇದೆಯಲ್ಲ, ಈ ಗೋಲ್ಡನ್ ಕಲರ್ ಬಂದ ತಕ್ಷಣವೇ ತೆಗೆದ್ಬಿಡ್ಬೇಕು. ನೀವು ತೆಗೆದ್ಬಿಟ್ಟಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಗಾರ್ಗೆ ಅಂತ ಅಂದರೆ 3 ಪದಾರ್ಥಗಳನ್ನು ಹಾಕಿ ಮಾಡ್ಬೋದು. ಓಲ್ ಬೇಕಾದರೂ ಮಧ್ಯ ಓಲ್ ಬೇಕಾದರೂ ಮಾಡ್ಬೋದು. ಬೇಡ ಅಂದರೆ ಹಾಗೇನೂ ಹಾಕ್ಬೋದು. ಮೇಲ್ಗಡೆ ನಾನು ಗಸಗಸೆ ಹಾಕಬೇಕಾಗಿತ್ತು. ನಮ್ಮ ಮನೆಗೆ ಗಸಗಸೆ ಖಾಲಿ ಆಗಿಬಿಟ್ಟಿತ್ತು ಅಂತ ನಾನು ಹಾಕಿಲ್ಲ, ತೋರಿಸಿಲ್ಲ. ನೀವು ಬೇಕು ಅಂದರೆ ಅದು ಆಪ್ಷನಲ್ಲು. ಗಸಗಸೆನ ಒಂದು ಸ್ವಲ್ಪ ಮೇಲೆ ಮೆತ್ತಿಬಿಟ್ಟು ಕರಿಯೋಕೆ ಹಾಕಿದ್ರು ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಬಂದು ಮೇಲೆ ತೋರಿಸ್ತಾ ಇದ್ದೀನಲ್ಲ, ಈ ಥರ ಬರುತ್ತೆ. ಧನ್ಯವಾದಗಳು. ಶುಭ ದಿನ. ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ.